ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಟು ವಿಜಯಪುರ ರಸ್ತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಎನ್ಸಿಸಿ ಎನ್ಎಸ್ಎಸ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯುವ ರೆಡ್ ಕ್ರಾಸ್ ಚಟುವಟಿಕೆಗಳ ಸಮಾರೋಪ ಸಮಾರಂಭ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ಛಲ ಹಾಗೂ ಗುರಿ ಇರಬೇಕು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷ ಬಿ ರಾಜಣ್ಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ನ್ಯಾಕ್ ಮರುಮಾನ್ಯತೆ ಗ್ರೇಡ್ B+ ಮತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸಂಯೋಜನೆಗೆ ಒಳಪಟ್ಟಿದೆ. ಬೆಂಗಳೂರು ದೇವನಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಮಾರೋಪ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು. 2025-26ನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಎನ್ಸಿಸಿ ಎನ್ಎಸ್ಎಸ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯುವ ರೆಡ್ ಕ್ರಾಸ್ ಚಟುವಟಿಕೆಗಳ ಸಮಾರೋಪ ಸಮಾರಂಭಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷ ಬಿ ರಾಜಣ್ಣ, ದೇವನಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದಂತಹ ಪ್ರೊಫೆಸರ್ ಮಂಜಯ್ಯ ಡಿ, ಸಾಂಸ್ಕೃತಿಕ ವೇದಿಕೆ ಸಂಚಾಲಕರಾದಂತಹ ಡಾಕ್ಟರ್ ರಾಜಪ್ಪ ಎಲ್, ಕ್ರೀಡಾ ಎನ್ಎಸ್ಎಸ್ ಘಟಕ 1 ಸಂಚಾಲಕರಾದಂತಹ ಪ್ರೊಫೆಸರ್ ರವಿಚಂದ್ರ ಕೆಕೆ, ಎನ್ಎಸ್ಎಸ್ ಘಟಕ 2 ಸಂಚಾಲಕರಾದಂತಹ ಪ್ರೊಫೆಸರ್ ರಘು, ಎನ್ಸಿಸಿ ಅಧಿಕಾರಿ ಪ್ರೊಫೆಸರ್ ಸತೀಶ್ ಎನ್ಆರ್, ಎಕ್ಯೂಎಸಿ ಸಂಚಾಲಕರಾದಂತಹ ಡಾಕ್ಟರ್ ಕವಿತಾ, ರೇಂಜರ್ಸ್ ವಿಭಾಗ ಸಂಚಾಲಕರಾದಂತಹ ಪ್ರೊಫೆಸರ್ ಅನ್ನಪೂರ್ಣ ಹಾಗೂ ಪ್ರಾಂಶುಪಾಲರು, ಬೋಧಕರು, ಬೋಧಕೇತರರು, ವಿದ್ಯಾರ್ಥಿಗಳು, ಕಾಲೇಜು ಅಭಿವೃದ್ಧಿ ಸಮಿತಿ ಹಾಗೂ ಹಳೆಯ ವಿದ್ಯಾರ್ಥಿ ಸಂಘ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಂತಹ ಸಚಿವರಾದಂತಹ ಕೆಎಚ್ ಮುನಿಯಪ್ಪರವರು, ಸದಸ್ಯರಾದಂತಹ ಶ್ರೀಮತಿ ಅನಂತಕುಮಾರಿ ಚಿನ್ನಪ್ಪ, ಕೆಸಿ ಮಂಜುನಾಥ್, ನಾಗೇಗೌಡ, ಎಸ್ಪಿ ಮುನಿರಾಜು, ಮುನಿಕೃಷ್ಣ, ಸುರೇಶ್, ರಾಹುಲ್, ಆರ್ ಸುಮಂತ್, ಮಿಥುನ್, ಕೆಂಪರಾಜು, ನಂಜಪ್ಪ, ಚೇತನ್ ಕುಮಾರ್ ಸಿ, ಚಂದ್ರಶೇಖರ್, ಗೋವಿ ಸುನೀಲ್, ಸಾಗರ್, ಪ್ರೊಫೆಸರ್ ಮಂಜಯ್ಯ ಡಿ, ಪ್ರಾಂಶುಪಾಲರು, ಕಾರ್ಯದರ್ಶಿ ನವನೀತ ಅಧೀಕ್ಷಕರು, ಸಂತೋಷ್, ವಿದ್ಯಾರ್ಥಿ ಪ್ರತಿನಿಧಿ ಮತ್ತು ಹಳೆಯ ವಿದ್ಯಾರ್ಥಿಗಳ ಸಂಘ ಜಿಲ್ಲಾಧ್ಯಕ್ಷ ಸುನೀಲ್ ಜಿ, ಕಾರ್ಯಾಧ್ಯಕ್ಷ ಮುತ್ತುಕುಮಾರ್. 2025-26ನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಎನ್ಸಿಸಿ ಎನ್ಎಸ್ಎಸ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯುವ ರೆಡ್ ಕ್ರಾಸ್ ಚಟುವಟಿಕೆಗಳ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿದಂತಹ ಗಣ್ಯರಿಂದ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ದೇವನಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದಂತಹ ಪ್ರೊಫೆಸರ್ ಮಂಜಯ್ಯ ಡಿರವರು ಅಧ್ಯಕ್ಷತೆಯನ್ನು ವಹಿಸಿ ಕಾಲೇಜಿನ ಸಂಕ್ಷಿಪ್ತ ವರದಿಯನ್ನ ಮಂಡಿಸಿ ಮಾತನಾಡಿದರು. 2025-26ನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಎನ್ಸಿಸಿ ಎನ್ಎಸ್ಎಸ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯುವ ರೆಡ್ ಕ್ರಾಸ್ ಚಟುವಟಿಕೆಗಳ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿದಂತಹ ಗಣ್ಯರಿಂದ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ ನಂತರ ಧನಂಜಯ ರಾಮಚಂದ್ರಪ್ಪರವರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಕುರಿತು ಮಾತನಾಡಿದರು. 2025-26ನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಎನ್ಸಿಸಿ ಎನ್ಎಸ್ಎಸ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯುವ ರೆಡ್ ಕ್ರಾಸ್ ಚಟುವಟಿಕೆಗಳ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿದಂತಹ ಗಣ್ಯರಿಂದ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷ ಬಿ ರಾಜಣ್ಣನವರು ಮಾತನಾಡಿದರು. 2025-26ನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಎನ್ಸಿಸಿ ಎನ್ಎಸ್ಎಸ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯುವ ರೆಡ್ ಕ್ರಾಸ್ ಚಟುವಟಿಕೆಗಳ ಸಮಾರೋಪ ಸಮಾರಂಭದಲ್ಲಿ ಎಲ್ಲಾ ಚಟುವಟಿಕೆಗಳಲ್ಲಿ ಜಯ ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಆಗಮಿಸಿದಂತಹ ಗಣ್ಯರಿಂದ ಬಹುಮಾನಗಳನ್ನು ನೀಡಿ ಅಭಿನಂದಿಸಿದರು. ಈ ಕಾರ್ಯಕ್ರಮದಲ್ಲಿ ಕ್ರೀಡಾ ಎನ್ಎಸ್ಎಸ್ ಘಟಕ 1 ಸಂಚಾಲಕರಾದಂತಹ ಪ್ರೊಫೆಸರ್ ರವಿಚಂದ್ರನ್ ಕೆಕೆ ರವರು, ಈ ಕಾರ್ಯಕ್ರಮದಲ್ಲಿ ಕ್ರೀಡಾ ಎನ್ಎಸ್ಎಸ್ ಘಟಕ 1 ಸಂಚಾಲಕರಾದಂತಹ ಪ್ರೊಫೆಸರ್ ರವಿಚಂದ್ರ ಕೆಕೆ ರವರು ಸ್ವಾಗತಿಸಿದರು. ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು, ಕಾಲೇಜು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಶಿಕ್ಷಕಿಯರು ಭಾಗವಹಿಸಿದರು. ಅವರ ಶ್ರಮ ಇವತ್ತು ಕನ್ನಡಿಗರ ಒಬ್ಬ IPS ಆಗಿದೆ ನಮಗೆಲ್ಲ ಸಂತೋಷ. ಅದೇ ರೀತಿ ನೀವು ಕೂಡ ನಾನು ಹಿಂದಿನ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೀನಿ, ನಮ್ಮ ತಾಲೂಕಿನವರು ಯಾರು ಕೂಡ IPS ಆಗಲಿಲ್ಲ, ನಮ್ಮ ತಾಲೂಕಿನವರು ಯಾರು ಕೂಡ IAS ಆಗಲಿಲ್ಲ. ಈಗ ಸರ್ಕಾರ ಕೂಡ ಉತ್ತೇಜನ ಕೊಡ್ತಾ ಇದೆ, ಯಾರೇ
ಫೀಸ್ ಕೊಡ್ತಾ ಇದ್ದಾರೆ. ತಾವು ಕೂಡ ಇದನ್ನು ಸದುಪಯೋಗ ಮಾಡಿಕೊಂಡು IAS ಇರ್ಬೋದು, IPS ಇರ್ಬೋದು, KPS ಇರ್ಬೋದು, KS ಇರ್ಬೋದು, ಆಗಲಿ ಅಂತ ಸರ್ಕಾರ ಕೂಡ ಸವಲತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನ ಬಳಸ್ಕೊಂಡು ಅವು ಕೂಡ ಮುಂದಿನ ದಿನಗಳಲ್ಲಿ ಧನಂದೇ ರೀತಿಯಲ್ಲಿ ಆಗಬೇಕಂತ ಕೆಲಸ. ಮತ್ತೆ ನಮ್ಗೆ ಗೊತ್ತಿದೆ ಛಲ, ಶ್ರಮ ಇದ್ರೆ ನೀವು ಏನು ಬೇಕಾದರೂ ಸಾಧನೆ ಮಾಡಬಹುದು. ಮಹಾಭಾರತ ನಮಗೆಲ್ಲ ಗೊತ್ತೇ ಇದೆ. ಪಾಂಡವರ ಕೌರವರು ಅದೊಂದು ಸಣ್ಣ ಚರಿತ್ರೆ ಇತಿಹಾಸ ಹೇಳಿಕೊಂಡಿದ್ದಾರೆ. ಮಹಾಭಾರತದಲ್ಲಿ ಪಾಂಡವರು ಮತ್ತೆ ಕೌರವರು ಬೇಕು, ನಿಮಗೆ ಛಲ ಬೇಕು, ಶ್ರಮ ಬೇಕು, ಅದರ ಜೊತೆಯಲ್ಲಿ ಕೂಡ ನಿಮ್ಮ ಜೊತೆಗೆ ಗುರು ಇದ್ದಾರೆ, ಹಿಂದೆ ಗುರು ಇದ್ದಾರೆ. ಇದನ್ನ ನೀವು ಸದುಪಯೋಗ ಪಡ್ಕೊಂಡು ನಮ್ಮ ತಾಲೂಕಿಗೆ, ನಮ್ಮ ಈ ಕಾಲೇಜಿಗೆ, ಇಡೀ ಜಿಲ್ಲೆಗೆ ಒಂದು ಹೆಸರನ್ನು ತರಬೇಕು. ನಿಮ್ಗೆ ಯಾವುದೇ ರೀತಿಯ ಸೌಲಭ್ಯವನ್ನು ಸರ್ಕಾರದಿಂದ ಮಾಡಲು ಪ್ರಯತ್ನ ಮಾಡ್ತೀವಿ. ಇಲ್ಲಿ ಸ್ಟೇಡಿಯಂ ಆಗ್ತದೆ, ಇನ್ನು ಅನೇಕ ಬಿಲ್ಡಿಂಗ್ ಬರ್ತವೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಈ ತಾಲೂಕಿಗೆ ಮೆಡಿಕಲ್ ಕಾಲೇಜ್ ಕೂಡ ಕೇಳಿದ್ದೀವಿ, ಇಂಜಿನಿಯರಿಂಗ್ ಕಾಲೇಜ್ ಕೂಡ ಕೇಳಿದ್ದೀವಿ. ಅದರ ಜೊತೆಗೆ ಮೆಟ್ರೋ ಕೂಡ ಬರ್ತಾ ಇದೆ ಈಗ. ಅದರಿಂದ ಅವೆಲ್ಲ ಕೂಡ ಶ್ರಮ ಛಲದಿಂದ ನಮ್ಮ ಗುರಿಯನ್ನು ಸಾಧನೆ ಮಾಡಲೇಬೇಕಂತೇಳಿ ಸಂದರ್ಭದಲ್ಲಿ ಹೇಳಿ ಒಂದು ಮಾತನ್ನು ಈಗಾಗಲೇ ಗೃಹಲಕ್ಷ್ಮಿ ಅನೇಕ ಜನ ನಿಮ್ಮ ತಾಯಿಯಲ್ಲಿ ಬರ್ತಾರೆ. ಇದುವರೆಗೂ ಕೂಡ ನಾವು 60,000 ರೂಪಾಯಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಬಂದಾಗಿಲ್ಲ. ನಿಮ್ಮ ಫೀಸ್ ಕೊಡುವಂಥದ್ದು ಇರ್ಬೋದು, ಫೀಸ್ ಕಟ್ಟಿದ್ರೆ ತಾಯಿಯವರು ಫೀಸ್ ಕಟ್ಟಿರೋದಿರ್ಬೋದು, ಪುಸ್ತಕ ಕೊಟ್ಟಿರೋದಿರ್ಬೋದು, ಪೆನ್ನು ಪೇಪರ್ ಕೊಟ್ಟಿರೋದಿರ್ಬೋದು, ಆ ಗೃಹಲಕ್ಷ್ಮಿ ಕೊಟ್ಟಿರೋದಿಲ್ಲ ಹೇಳ್ಬೇಕಲ್ಲ. ಗೃಹಲಕ್ಷ್ಮಿ ಹಣದಿಂದ ಕೊಟ್ಟಿದ್ದಾರಲ್ಲ. ಆದ್ದರಿಂದ ಸರ್ಕಾರ ನಿಮ್ಮ ತಂದೆ ತಾಯಿಯವರು ಅಥವಾ ನಿಮ್ಮ ತಂದೆ ತಾಯಿಯವರು ನಾವೇನು ಸರ್ಕಾರದಿಂದ ಈಗ ಏನು ಗೃಹಲಕ್ಷ್ಮಿ ಹಣದಿಂದ
ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.